ನಮಸ್ಕಾರ. ನಾನು ಡಾಕ್ಟರ್ ಆಶಾ ಮನು, ಆಯುರ್ಮಠಂ ಆಯುರ್ವೇದ ಹೆಲ್ತ್ ವಿಲೇಜಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ತಲೆ ಸುತ್ತುವಿಗೆ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಕೆ ಇಷ್ಟಪಡ್ತಾ ಇದ್ದೀನಿ. ತಲೆ ಸುತ್ತು ಬರೋ ಸುಮಾರು ರೀಸನ್ಸ್ ಇದೆ. ಈಗ ಅನಿಮಿಯಾ ಅಂದರೆ ಬಾಡಿಯಲ್ಲಿ ಬ್ಲಡ್ಡು ಕಡಿಮೆ ಇದ್ದರೆ ತಲೆ ಸುತ್ತು ಬರುತ್ತೆ. ಇಲ್ಲ ಬ್ಲಡ್ ಪ್ರೆಷರ್ ತುಂಬ ಕಡಿಮೆ ಆದಾಗ, ಶುಗರ್ ಬಾಡಿಯಲ್ಲಿ ತುಂಬ ಕಡಿಮೆ ಆದಾಗ ಎಲ್ಲ ತಲೆ ಸುತ್ತು ಬರುತ್ತೆ. ಮತ್ತು ವರ್ಟಿಗೋ ಅಂತ ಹೇಳ್ತೀವಿ. ವರ್ಟಿಗೋ ಅಂದರೆ ಇಯರ್ ಇಂಬ್ಯಾಲೆನ್ಸ್ ಆಗುವಾಗ ತಲೆ ಸುತ್ತು ಬರುತ್ತೆ. ಅದೇ ಥರನೇ ಕತ್ತಲ್ಲಿ ಏನಾವುದು ಡಿಸ್ಕ್ ಬಲ್ಜು ಅಂದರೆ ಸರ್ವೈಕಲ್ ರೀಜನಲ್ಲಿ ಏನಾದರೂ ಡಿಸ್ಕ್ ಬಲ್ಜು, ಡಿಸ್ಕ್ ಕಂಪ್ರೆಷನು ಆ ಥರ ಎಲ್ಲ ಇದ್ದಾಗ ತಲೆಗೆ ಸರ್ಕ್ಯುಲೇಷನ್ ಚೆನ್ನಾಗಾಗಲ್ಲ. ಅದರಿಂದನೂ ತಲೆ ಸುತ್ತು ಬರುತ್ತೆ. ತಲೆ ಸುತ್ತುವಾಗ ಏನೇನು ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ತಲೆ ಸುತ್ತಿ ಎಲ್ಲಿ ಬೇಕಾದ್ರೆ ಈಗ ಬಾತ್ರೂಮಲ್ಲಿ ಬೀಳ್ಬೋದು, ಮತ್ತು ಡ್ರೈವಿಂಗ್ ಮಾಡುವಾಗ ತಲೆ ಸುತ್ತಿದ್ರೆ ಪ್ರಾಬ್ಲಮ್ ಆಗುತ್ತೆ. ಸಡನ್ ಆಗಿ ಎಲ್ಲಾವುದು ಕುತ್ಕೊಂಡಿರುವಾಗ ಸಡನ್ ಆಗಿ ಬೀಳ್ಬೋದು. ಸಡನ್ ಒಂದು ನಿಮಿಷಕ್ಕೆ ಏನು ಅನ್ಕಾನ್ಷಿಯಸ್ ಥರ ಆಗೋ ಚಾನ್ಸಸ್ಸು ಇದೆಲ್ಲ ಬರೋ ಚಾನ್ಸಸ್ ತುಂಬ ಜಾಸ್ತಿ. ಇದರಿಂದ ನಮಗೆ ಮಾನಸಿಕ ಒತ್ತಡಗಳು ಜಾಸ್ತಿ ಆಗುತ್ತೆ. ಮತ್ತು ಮೆಂಟಲ್ ಡಿಪ್ರೆಷನು ಮತ್ತು ಸೈಕಾಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಈ ಸಮಸ್ಯೆಯಿಂದ ನಮಗೆ ಬರ್ಬೋದು. ಈ ಥರ ತಲೆ ಸುತ್ತು ಬಂದಾಗ ಇಮಿಡಿಯೇಟಾಗಿ ಏನು ಮಾಡ್ಬೋದು, ಇಮಿಡಿಯೇಟಾಗಿ ತಕ್ಷಣ ಸ್ವಲ್ಪ ರಿಲೀಫ್ ಸಿಗೋಕ್ಕೆ ಏನು ಮಾಡ್ಬೋದು, ಅದಕ್ಕಿಂತ ಮರ್ಮ ಪಾಯಿಂಟ್ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀವಿ. ನಮ್ಮ ಕಿವಿ ಹಿಂದ್ಗಡೆ ಈಗ ಕಾಣ್ತಾ ಇದೆ ಅನ್ಕೋತೀನಿ. ಈ ಪಾಯಿಂಟಲ್ಲಿ ಕೈಯದು ಮಿಡಿಲ್ ಫಿಂಗರ್ ಈ ಟಿಪ್ಸು ಎರಡು ಸೈಡಲ್ಲೇನು ಈ ಥರ ಇಟ್ಕೊಂಡು 3 ಸತಿ ಅಪ್ವರ್ಡ್ ಡೈರೆಕ್ಷನಲ್ಲಿ ಈ ಥರ ಮೂವ್ಮೆಂಟ್ ಮಾಡಬೇಕು. ಈ ಥರ ಮಾಡಿದರೆ ತಲೆ ಸುತ್ತು ಬಂದಾಗ ಇಮಿಡಿಯೇಟಾಗಿ ಸ್ವಲ್ಪ ರಿಲೀಫ್ ಸಿಗುತ್ತೆ. ಬಟ್ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗಬೇಕು. ಈ ಥರ ಕತ್ತಲ್ಲಿ ಏನಾದರೂ ಸಮಸ್ಯೆ ಇದ್ದು, ಇಲ್ಲ ವರ್ಟಿಗೋ ಪ್ರಾಬ್ಲಮಿಂದ, ಇಲ್ಲ ಅನಿಮಿಯಾದಿಂದ ತಲೆ ಸುತ್ತು ಬರ್ತಾ ಇದೆ ಅಂದರೆ ಅದು ಇಂಟರ್ನಲ್ಲಿ ಮತ್ತು ಎಕ್ಸ್ಟರ್ನಲಿ ನಾವು ಟ್ರೀಟ್ಮೆಂಟ್ ಕೊಟ್ಟು ಕ್ಲಿಯರ್ ಮಾಡಿದ್ರೇ ಅದು ಕಂಪ್ಲೀಟಾಗಿ ಸೊಲ್ಯೂಷನ್ ಆಗೋದು. ಈಗ ನೀವು ಈ ಥರ ಮಾಡಿನೂ ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿಲ್ಲ, ಇದು ಡೈಲಿ ಕಂಟಿನ್ಯೂಸ್ ಆಗಿ ಮಾಡುವಾಗ ಖಂಡಿತ ಚೇಂಜಸ್ ಆಗುತ್ತೆ. ಇದು ಕಂಪ್ಲೀಟಾಗಿ ನಿಮಗೆ ಕ್ಲಿಯರ್ ಆಗಿಲ್ಲ, ಪ್ರಾಬ್ಲಮ್ ಮತ್ತೆ ತಲೆ ಸುತ್ತು ಬರ್ತಾ ಇದೆ, ಆ ಥರ ಇದ್ದರೆ ಖಂಡಿತ ನೀವು ಆಯುರ್ಮಠಂ ವಿಸಿಟ್ ಮಾಡಿ. ನಾವು ಅದಕ್ಕಿರೋ ಮೆಡಿಕೇಷನ್ಸು ಮತ್ತು ಏನು ರೂಟ್ ಕೋಸು ಕಂಡಿಡ್ದು ಅದು ಸೊಲ್ಯೂಷನ್ ನಿಮಗೆ ಕೊಡ್ತೀವಿ. ಈ ವಿಡಿಯೋ ನೋಡಿ ನಿಮಗೆ ಉಪಯೋಗ ಅನಿಸಿದರೆ ನೀವು ಖಂಡಿತ ಈ ವಿಡಿಯೋ ಶೇರ್ ಮಾಡಿ. ನಿಮಗೆ ಗೊತ್ತಿರೋರಿಗೆ, ಈ ಥರ ಸಮಸ್ಯೆದಲ್ಲಿ ಇರೋರಿಗೆ ಶೇರ್ ಮಾಡಿ. ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ. ಏನಾವುದು ನಿಮಗೆ ಡೌಟ್ಸು ಇಲ್ಲ ಆ ಥರ ಏನಾವುದು ಇದ್ದರೆ ನಮಗೆ ಕಮೆಂಟ್ ಮಾಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.